ಹಲೋ ಫ್ರೆಂಡ್ಸ್, ನಮಸ್ಕಾರ. ಬೆಳಗ್ಗೆನೆ ಎದ್ದು ನನ್ನ ಗೆಳೆಯನಿಗೊಂದು ಹಾಯ್ ಹೇಳ್ದೆ. ಹಾಯ್ ಹೇಳ್ಬಿಟ್ಟು ನಾನು ಟೆರೆಸ್ ಮೇಲೆ ಹೋದೆ. ಯಾಕಂದ್ರೆ ನಾವಿರೋ ಜಾಗ ಹೆಂಗಿದೆ ಅಂದ್ರೆ, ನೋಡಿ ಇಲ್ಲಿ ಸುತ್ತಲೂ ಬಿಲ್ಡಿಂಗ್ಗಳಿದಾವೆ. ಇಲ್ಲಿಂದ ಎಲ್ಲಿಗೆ ನೋಡ್ರು ಬಿಲ್ಡಿಂಗ್ಗಳಿದಾವೆ, ಮತ್ತೆ ಪಕ್ಕದಲ್ಲಿ ದೊಡ್ಡ ಅಪಾರ್ಟ್ಮೆಂಟ್ ಇದೆ. ಆದ್ರೆ ನಾವಿರೋ ಜಾಗ ಮಾತ್ರ ಯಾವ್ದೋ ಒಂದು ಹಳ್ಳಿಲಿ ಒಂದು ಫಾರ್ಮ್ ಹೌಸ್ ಅಲ್ಲಿ ಇರೋಂತ ಫೀಲಿಂಗ್ ಕೊಡುತ್ತೆ. ಯಾಕಂದ್ರೆ ಫುಲ್ ತೆಂಗಿನ ಮರಗಳಿದಾವೆ, ಮಾವಿನ ಮರಗಳಿದಾವೆ, ಹಲಸಿನ ಮರ ಐತೆ. ಹಾಗೆ ನೋಡಕ್ ಫುಲ್ಲು ಗ್ರೀನರಿ. ಒಂಥರ ಹಳ್ಳಿಯಲ್ಲಿರೋ ಫೀಲಿಂಗ್ ಬರುತ್ತೆ. ಆ ಗೇಟ್ ಬಿಟ್ಟು ಹೊರಗಡೆ ಹೋದ್ವಿ ಅಂದ್ರೆ ಸಿಟಿ ಒಳಗೆ ಎಂಟ್ರಿ ಯಾವ್ದೇನಪ್ಪ, ಸಿಟಿ ಒಳಗೆ ಇರ್ಬೇಕು ಅನ್ಸುತ್ತೆ. ಆದ್ರೆ ಗೇಟ್ ಒಳಗ್ ಬಂದಿದಷ್ಟೇನೆ ಏನೋ ಒಂಥರ ಖುಷಿ, ಯಾವ್ದೋ ಒಂದು ಹಳ್ಳಿ ಒಳಗ್ ಬಂದಿರೋ ಖುಷಿ. ಇಲ್ಲಾಂದ್ರೆ ಏನೋ ಒಂಥರ ನಮ್ಮೂರೊಳಗೆ ಇದೀವೇನಪ್ಪ ಅನ್ನೋ ತರ ಫೀಲ್ ಆಗುತ್ತೆ. ಅಷ್ಟು ಫುಲ್ ಗ್ರೀನರಿ, ಫುಲ್ಲು ಮರಗಳಿದಾವೆ. ಮತ್ತೆ ಯಾವಾಗ್ಲೂ ಪಕ್ಷಿಗಳು ಕೂಗ್ತಾ ಇರ್ತವೆ. ಏನೋ ಒಂಥರ ನೋಡಕ್ ತುಂಬಾ ಖುಷಿಯಾಗಿದೆ. ಮತ್ತೆ ಇಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಈ ಬೆಂಗಳೂರಲ್ಲಿ ಮೇನ್ ಪ್ರಾಬ್ಲಮ್ ಇರೋದು ನೀರಿಂದು. ಯಾವ್ದಾದ್ರು ಒಂದು ಬಾಡಿಗೆ ಮನೆಗೆ ಹೋಗ್ತಿವಿ, ಏನಾರು ಮಾಡ್ತೀವಿ ಅಂದ್ರೆ ಅಲ್ಲಿ ಯಾವಾಗ್ಲೂ ನೀರಿನ ಪ್ರಾಬ್ಲಮ್ ಇರುತ್ತೆ. ಆದ್ರೆ ನಾವಿರೋ ಜಾಗದಲ್ಲಿ ಆತರ ನೀರಿನ ಪ್ರಾಬ್ಲಮ್ ಏನಿಲ್ಲ. 24x7 ಯಾವಾಗ ಬೇಕಾದ್ರೂ ನೀರು ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಯಾಕಂದ್ರೆ ಅವ್ರದೇ ಒಂದು ಬೋರ್ ಇದೆ, ಸ್ವಂತ ಬೋರ್ ಇದೆ. ಅದಕ್ಕೆ ಮೇನ್ ಬೇಕಾಗಿರೋದು ಬೆಂಗಳೂರು ಬಾಡಿಗೆ ಮನೆ ಇರೋರಿಗೆ ನೀರಿಂದು. ಅದ್ರಲ್ಲಿ ನಮ್ಗೆ ಇಲ್ಲಿ ಯಾವ್ದೇ ತರ ನೀರಿನ ಪ್ರಾಬ್ಲಮ್ ಇಲ್ಲ. ಎಷ್ಟಾದ್ರು ಯೂಸ್ ಮಾಡ್ಕೊಬಹುದು, ಏನ್ ಬೇಕಾದ್ರೂ ಮಾಡ್ಕೊಬಹುದು. ನೋಡಕ್ಕೆ ಸೇಮ್ ಒಂಥರ ಹಳ್ಳಿ ಇರೋ ಫೀಲಿಂಗ್ ಯಾವಾಗ್ಲೂ. ನಾವು ನಮ್ಮ ಕಾಂಪೌಂಡ್ ಒಳಗ್ ಬಂದ್ರೆ ಅದೇ ಒಂದು ಖುಷಿ. ಸರಿ, ಡ್ಯೂಟಿ ಟೈಮ್ ಆಯ್ತು ಅಂತ ಡ್ಯೂಟಿಗೆ ಹೊರಟೆ. ಡ್ಯೂಟಿ ಬಿತ್ತು ಊಬರಲ್ಲಿ. ಇಲ್ಲೇ ಲೋಕಲ್ ಬಿದ್ದು ಯಾವ ಲಾಂಗೇ ಬೀಳಿಲ್ಲ. ಸರಿ ಅಂದ್ಬಿಟ್ಟು ಅಲ್ಲೇ ಲೋಕಲ್ ಮಾಡ್ತಾ ಇದ್ದೆ. ಅಲ್ಲಿಂದ ಹೋಗಿ ಒಂದು ಡ್ಯೂಟಿ ಬಿತ್ತಲ್ಲ, ಫಸ್ಟ್ ಡ್ಯೂಟಿ ಅಂದ್ಬಿಟ್ಟು ಕಸ್ಟಮರ್ ಪಿಕಪ್ ಮಾಡಿ ಅವ್ರನ್ನ ಡ್ರಾಪ್ ಮಾಡಿದ್ದು ಪ್ಯಾಲೇಸ್ ಹತ್ರ. ಡ್ರಾಪ್ ಮಾಡಿದೆ. ಮತ್ತೆ ಅಲ್ಲಿಂದ ಒಂದು ಬಿದ್ದಿದ್ದು ಮಾಧವರ ಬಳಿ ನೈಸ್ ರೋಡ್ ಜಂಕ್ಷನ್ ಇದೆಲ್ಲ, ಅಲ್ಲಿ ಎಕ್ಸಿಬಿಷನ್ ಸೆಂಟರ್ ಇದೆ, ಅಲ್ಲಿಗೊಂದು ಡ್ಯೂಟಿ ಬಿತ್ತು. ಅಲ್ಲಿನ ಕರ್ಕೊಂಡೋಗಿ ಅವ್ರನ್ನ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಾದ್ಮೇಲೆ ಇವತ್ತೇನೋ ಗೊತ್ತಿಲ್ಲ, ಎಕ್ಸಿಬಿಷನ್ ಸೆಂಟರ್ ಅಲ್ಲಿ ಫುಲ್ಲು ಕಸ್ಟಮರ್ಗಳಿದ್ರು. ಏನೋ ನಡೀತಿತ್ತೇನೋ, ಫುಲ್ಲು ಏರ್ಪೋರ್ಟ್ ಡ್ಯೂಟಿಗಳು. ಓಲಾ ಉಬರ್ ಅಂತ ನಾನ್ ಸ್ಟಾಪ್ ಏರ್ಪೋರ್ಟ್ ಡ್ಯೂಟಿ ಬರ್ತಿದ್ವು. ಆದ್ರೆ ನಾನು ಡ್ಯೂಟಿ ತಾಣ್ಲಿಲ್ಲ, ಯಾಕಂದ್ರೆ ಅಲ್ಲಿ ಎಲ್ಲ ಸೈಡ್ ಪಿಕಪ್ ಮಾಡ್ತಿದ್ರು. ನಾನು ಹಂಗಂದ್ಬಿಟ್ಟು ಸೈಡ್ ಪಿಕಪ್ ಮಾಡ್ಕೊಂಡು ಏರ್ಪೋರ್ಟ್ಗೆ ಹೊರಟೆ. ನೋಡಿ ಅಲ್ಲಿ ಫುಲ್ಲು ಗಾಡಿಗಳಿದಾವಲ್ಲ, ಎಲ್ಲ ಫುಲ್ಲವು ಸೈಡ್ ಪಿಕಪ್ಗಳು ನಿಂತಿರೋ ಗಾಡಿಗಳು. ಸಿಕ್ಕಾಪಟ್ಟೆ ಕಸ್ಟಮರ್ ಇದ್ರು ಅಲ್ಲೇ ಏರ್ಪೋರ್ಟ್ ಬುಕ್ಕಿಂಗ್ಗೆ. ಸರಿ ಅಂದ್ಬಿಟ್ಟು ಅಲ್ಲಿ ಕಸ್ಟಮರ್ ಪಿಕಪ್ ಮಾಡ್ಕೊಂಡು ಏರ್ಪೋರ್ಟಿಗೆ ಬಂದೆ. ಏರ್ಪೋರ್ಟಿಗೆ ಬಂದು ಅವ್ರನ್ನ ಡ್ರಾಪ್ ಮಾಡಿ ಅಲ್ಲಿಂದ ಮತ್ತೆ ಡ್ಯೂಟಿನ ಯಾವ ಹಿಡ್ದಿಲ್ಲ ಅಂದ್ಬಿಟ್ಟು P7 ಹೋದೆ. ಸ್ವಲ್ಪ ಹೊತ್ತು ವೇಟ್ ಮಾಡಾದ್ಮೇಲೆ T1 ಡ್ಯೂಟಿ ಕೊಟ್ಟ. ಸರಿ ಬಿಡು, ಇನ್ನು T1 ಡ್ಯೂಟಿ ಕೊಟ್ನಲ್ಲ ಅನ್ಕಂಡು ಬಂದೆ. ಇಲ್ಲಿ ಗಾಡಿಗಳಿದ್ದು, ಇಲ್ಲಿ ಒಂದ್ ಸ್ವಲ್ಪ ಹೊತ್ತು ವಿಡಿಯೋ ಎಡಿಟಿಂಗ್ ಮಾಡೋದೆಲ್ಲ ಇತ್ತು. ಯಾಕಂದ್ರೆ ನಿನ್ನೆದು ವಿಡಿಯೋ ಎಡಿಟಿಂಗ್ ಮಾಡಿರ್ಲಿಲ್ಲ, ಅದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋದು ಲೇಟ್ ಆಯ್ತು. ಅದಕ್ಕೆ ಸರಿಯಾಗಿ ಇವತ್ತಿಂದು ವಿಡಿಯೋನು ಮಾಡಕ್ಕಾಗ್ಲಿಲ್ಲ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡು ಹಂಗೆ ಎಡಿಟಿಂಗು ಮಾಡ್ಕೊಂಡು ಕಸ್ಟಮರ್ ಬಂದ್ರೆ ಅವ್ರನ್ನ ಪಿಕಪ್ ಮಾಡ್ಕೊಂಡು ನಾನು ಹೊರಟಿದ್ದು ಕೇರ್ಪುರಮ್ಗೆ ಹೊರಟೆ. ಇನ್ನೇನು ಈ ಕಡೆ ವಿಡಿಯೋ ಎಡಿಟಿಂಗ್ ಮಾಡ್ಬೇಕು, ಈ ಕಡೆ ವಿಡಿಯೋ ಮಾಡ್ಬೇಕು, ಎಷ್ಟಾತ ಅಷ್ಟು ಮಾಡ್ಕೊಂಡು ಅವನ ಕರ್ಕೊಂಡು ಹೊರಟಿದ್ದು ಕೇರ್ಪುರಮ್ಗೆ. ಒಟ್ಟು 2 ಸ್ಟಾಪ್ ಇದ್ದು, ಒಂದು ಕೇರ್ಪುರಂ, ಇನ್ನೊಂದು ಬಿ ನಾರಾಯಣಪುರ ಇತ್ತು. ಸರಿ, ಅವ್ನು ಹೋಗಲ್ಲ, ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಾದ್ಮೇಲೆ ಮತ್ತೆ ಅಲ್ಲೇ ಸಣ್ಣ ಪುಟ್ಟ ಡ್ಯೂಟಿಗಳು ಬೀಳ್ತಾ ಇದ್ವು. ಡ್ಯೂಟಿಗಳೇನೋ ಅಷ್ಟೊಂದು ಇರ್ಲಿಲ್ಲ, ಇವತ್ತು ಡ್ಯೂಟಿಗಳು ಕಡಿಮೆನೇ ಇದ್ವು. ಸರಿ ಆಯ್ತು ಬಿಡು, ಎಷ್ಟಾತ ಅಷ್ಟು ಅಂತ ಅನ್ಕೊಂಡು ಓಲಾ ಊಬರು ನಮ್ಮ ಹತ್ರ 3ರಲ್ಲೂ ಆನ್ ಮಾಡ್ಕೊಂಡಿದ್ದೆ. ಮತ್ತೆ ಅಲ್ಲಿಂದ ಒಂದು ವೈಟ್ ಫೀಲ್ಡ್ ಬಿತ್ತು. ಸರಿ ಬಿಡು, ವೈಟ್ ಫೀಲ್ಡ್ ಕಡೆ ಹೊಡ ಅಂತ ವೈಟ್ ಫೀಲ್ಡ್ಗೆ ಹೊಂಟೆ. ಏನೇ ಆಗ್ಲಿ, ಇವತ್ತು ಡ್ಯೂಟಿಗಳು ಅಷ್ಟೊಂದು ಇರ್ಲಿಲ್ಲ. 6 ಏಟಿಂಗ್ ಮಾಡೋದು ಬೇರೆ ಇತ್ತು, ಅದೊಂದ್ ಸ್ವಲ್ಪ ತೊಂದರೆ ಆಗ್ತಾ ಇತ್ತು ವಿಡಿಯೋ ಮಾಡೋದಕ್ಕೆ. ಹಾಗೆ ಇವತ್ತಿಂದು ಡ್ಯೂಟಿ ಎಂಡ್ ಮಾಡ್ಕೊಳ್ಳೋ ಟೈಮ್ ಆಯ್ತು. ಇವತ್ತು ಓಲಾದಲ್ಲಿ 400 ಚಿಲ್ಡ್ರೇನೋ ಮಾಡಿದೀನಿ. ಹಾಗೆ ಊಬರಲ್ಲಿ 800 ಚಿಲ್ಡ್ರೇನೋ ಮಾಡಿದೀನಿ. 860 70 ಮಾಡಿದೀನಿ. ಇವತ್ತು 870 ಅದು CNGಗೆ ಮತ್ತೆ ಖರ್ಚಿಗೆ ತೆಗೆದ್ರೆ ಓಲಾದಲ್ಲಿ ಏನ್ ಮಾಡಿದಿನೋ ಅಷ್ಟು ಉಳ್ದೈತಿ ಇವತ್ತು. ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.